ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನೀವು ಇವಾಗ ನೋಡೋಕೆ ಹೊರಟಿರುವಂಥ ವಿಡಿಯೋ ಬೇಬಿ ಫೋಟೋಶೂಟ್ ಐಡಿಯಾಸ್ ಫಾರ್ ಫೆಸ್ಟಿವಲ್. ಅಂದರೆ ಈಗ ಹಬ್ಬಗಳ ಸೀಸನ್ ಶುರುವಾಗ್ತಾ ಇದೆಯಲ್ವಾ, ಹಬ್ಬಕ್ಕೆ ನನ್ನ ಮಗಳಿಗೆ ನಾನು ಯಾವ ರೀತಿ ಫೋಟೋಶೂಟ್ ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರ್ಸೋಕೆ ಹೊರಟಿದ್ದೀನಿ. ಇನ್ಮೇಲೇನು ಹಬ್ಬ ಆದಮೇಲೆ ಹಬ್ಬ ಯಾವ್ಯಾವ ಥೀಮಲ್ಲಿ ಮಾಡಿದೆ ಅಂತ. ಫಸ್ಟ್ಲಿ ಯುಗಾದಿ ಹಬ್ಬದ್ದು ಅದಾಗೋಗಿದೆ. ರಾಖಿ ಹಬ್ಬ ಬರ್ತಾ ಇದೆ. ರಾಖಿ ಹಬ್ಬದ ಥೀಮ್ದು ಫೋಟೋಶೂಟ್. ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ, ರಾಧೆ ಥರ ಹಾಕಿದ್ದೆ ನನ್ನ ಮಗಳಿಗೆ. ಆಮೇಲೆ ಕೃಷ್ಣನ ಡ್ರೆಸ್ಸು. ಇದಾದಮೇಲೆ ಬರೋದೇ ಗೌರಿ ಗಣೇಶ ಹಬ್ಬ. ಗೌರಿ ಗಣೇಶ ಹಬ್ಬದ ಥೀಮು ಎಲ್ಲನೂ ಡ್ರೆಸ್ ಹಾಕಿ ಅಥವಾ ಥೀಮ್ ಮಾಡಿ ನಾನು ಫೋಟೋಶೂಟ್ ಮಾಡಿದ್ದೆ. ಅದಾದಮೇಲೆ ಬರೋದು ದೀಪಾವಳಿ ಹಬ್ಬ. ಆಯುಧ ಪೂಜೆ ವಿಜಯದಶಮಿದು ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಅದಾದಮೇಲೆ ಸಂಕ್ರಾಂತಿ ಹಬ್ಬ. ಇದಿಷ್ಟು ಥೀಮ್ದು ಇಲ್ಲಿ ನಾನು ವಿಡಿಯೋನ ತೋರ್ಸೋಕೆ ಹೊರಟಿದ್ದೀನಿ. ದಯವಿಟ್ಟು ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ, ಆಯಿತಾ. ಯಾರಿಗೆಲ್ಲ ಆಸೆ ಇರಲ್ಲ ಹೇಳಿ, ಅದರಲ್ಲೂ ಹೆಣ್ಮಕ್ಳಿಗೆ ತಾಯಂದಿರಿಗೆ ಮಗಳು ಚೆನ್ನಾಗಿ ರೆಡಿ ಮಾಡಬೇಕಂತ. ಫಸ್ಟ್ಲಿ ಯುಗಾದಿ ಹಬ್ಬದ್ದಿದು ನಾನು ಮನೇಲಿರೋ ಥಿಂಗ್ಸ್ನೇ ಆದಷ್ಟು ಯೂಸ್ ಮಾಡಿ ಫೋಟೋಶೂಟ್ ಮಾಡ್ತಾ ಇದ್ದಿದ್ದು. ಮಾವಿನೆಲೆ, ಮಾವಿನಕಾಯಿ ಮತ್ತು ಚೆಂಡು ಹೂವು ಇಷ್ಟನ್ನು ಬಳಸಿ ನಾನು ಈ ಫೋಟೋಶೂಟ್ನ ಮಾಡಿದ್ದೆ. ನನ್ನ ಮಗ ಹುಟ್ಟಾಗಿದ್ದನ್ನೆಲ್ಲ ಮಾಡಿರಲಿಲ್ಲ, ಅವಾಗ ಈ ಟ್ರೆಂಡ್ ಇರಲಿಲ್ಲ. ನನ್ನ ಮಗಳು ಹುಟ್ಟೋ ಟೈಮಿಗೆ ಮಂತ್ ವೈಸ್ ಫೋಟೋಶೂಟು, ಫೆಸ್ಟಿವಲ್ ಫೋಟೋಶೂಟು ಎಲ್ಲ ಟ್ರೆಂಡಲ್ಲಿತ್ತು. ಅದಕ್ಕೋಸ್ಕರ ಮಂತ್ ಒಂದಿಂದನೂ ಇವಳಿಗೆ ಫೋಟೋಶೂಟ್ ಮಾಡ್ಕೊಂಡು ಬಂದೆ. ಫಸ್ಟ್ ಸಿಕ್ಕಿದ್ದ ಹಬ್ಬ ಯುಗಾದಿ ಹಬ್ಬ. ಸಂಕ್ರಾಂತಿ ಹಬ್ಬ ಸಿಕ್ಕಿತ್ತು, ಬಟ್ ಮಾಡೋದಕ್ಕಾಗಿರಲಿಲ್ಲ. ಯುಗಾದಿ ಹಬ್ಬ ಈ ಥೀಮಲ್ಲಿ ಮಾಡಿದ್ದೆ. ಇದಾದಮೇಲೆ ಬರೋದೇ ರಾಖಿ ಹಬ್ಬ. ನನ್ನ ಮಗಳಿಗೆ ಫಸ್ಟ್ ರಾಖಿ ಹಬ್ಬ, ಅದರಲ್ಲೂ ಅಣ್ಣಂಗೆ ರಾಖಿ ಕಟ್ಟೋದು ತುಂಬ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡು ಇಬ್ರಿಗೂ ಟ್ವಿನ್ನಿಂಗ್ ಡ್ರೆಸ್ ಆರ್ಡರ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಪೇಜಿಂದ. ಇಬ್ರಿಗೂ ಸೇಮ್ ಡ್ರೆಸ್ ತರಿಸಿ ಈ ರೀತಿ ಮಾಡಿ ರಾಖಿ ಹಬ್ಬದ್ದು ಫೋಟೋಶೂಟ್ನ ನಾನು ಮಾಡಿದ್ದೆ. ನನ್ನ ಮಗ ರಾಖಿ ಕಟ್ಟಿಸ್ಕೊಂಡು ಅವ್ನ ಗೋಲ್ಕದ ಸೇವಿಂಗ್ಸಲ್ಲಿ ಅವ್ನ ತಂಗಿಗೆ ಕಾಲ್ ಚೈನ್ ಕೂಡ ಗಿಫ್ಟ್ ಕೊಟ್ಟಿದ್ದ ಲಾಸ್ಟ್ ಇಯರು. ಸೊ ಈ ಥೀಮು ರಾಖಿ ಹಬ್ಬದ್ದು ಸಿಂಪಲಾಗಿ, ಜಾಸ್ತಿ ಏನು ಮಾಡಲಿಲ್ಲ. ವೇಲಿಟ್ಟು ಅವಳದೇ ಮಿಡಿಯೋದು ಮತ್ತು ಫ್ಲವರ್ಸು ಒಂದು ಪ್ಲೇಟು ಇಷ್ಟಿಟ್ಟು ನಾನು ರಾಖಿ ಹಬ್ಬದ ಥೀಮ್ ಫೋಟೋಶೂಟ್ನ ಮಾಡಿದ್ದೆ. ಇದಾದಮೇಲೆ ಜನ್ಮಾಷ್ಟಮಿ ಬಂತು. ಕೃಷ್ಣ ಆ್ಯಂಡ್ ರಾಧೆ ಎರಡೂ ಕೂಡ ನನ್ನ ಮಗಳಿಗೆ ಹಾಕಿಸ್ದೆ. ನನ್ನ ಮಗನಿಗೆ ಬೇರೆದು ಹಾಕ್ಸಿದ್ದೆ, ಬಟ್ ಅದನ್ನು ಈಸ್ಕೊಂಡು ಬರೋಕ್ಕಾಗಿರಲಿಲ್ಲ. ಇರೋದ್ರಲ್ಲೇ ಇವಳಿಗೆ ಕೃಷ್ಣನ ಥರ ಈ ರೀತಿ ರೆಡಿ ಮಾಡಿದ್ದೆ. ಅವಳು ಅಷ್ಟೊಂದು ರೆಡಿ ಮಾಡಿಸ್ಕೊಳ್ಳೋಕ್ಕೆ ಅಳ್ತಾ ಇದ್ಲು. ಇನ್ನೂ ಚಿಕ್ಕವಳಲ್ವಾ, ಆಮೇಲೆ ಕೂರೋಕ್ಕೂ ಸಪೋರ್ಟಿಗೆ ಬರ್ತಿರ್ಲಿಲ್ಲ. ರೆಡಿ ಆದಮೇಲೆ ಅವಳು ಈ ರೀತಿ ಕಾಣಿಸ್ತಾ ಇದ್ಲು. ಇದಾದಮೇಲೆ ರುಕ್ಮಿಣಿ ಅಂತೀನಿ, ರಾಧೆದ್ರಲ್ಲಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಚೌಲಿ ಉರಿ ಎಲ್ಲ ಹಾಕಿ, ಹೇರ್ ಬ್ಯಾಂಡ್ ಹಾಕಿ, ಲಂಗ ಬ್ಲೌಸ್ ಹಾಕಿ ರೆಡಿ ಮಾಡಿದ್ದೆ. ತಾಯಂದಿರಿಗೆ ಮಕ್ಕಳನ್ನ ಈ ರೀತಿ ರೆಡಿ ಮಾಡೋದ್ರಲ್ಲಿ ಎಷ್ಟು ಖುಷಿ ಅಲ್ವಾ. ಈ ಫೋಟೋ ನೋಡ್ತಾ ಇದ್ರೆ ಮತ್ತೆ ನೋಡ್ಬೇಕನ್ಸುತ್ತೆ. ನನ್ನ ಮುದ್ದು ರಾಧೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಹಾಗೆ ನೀವು ಕೂಡ ಒಂದು ಕಮೆಂಟ್ ಮಾಡಿ. ಇದೆಲ್ಲ ರೆಡಿ ಮಾಡ್ಬೇಕು ಅಂದ್ಕೊಂಡಿರೋರಿಗೆ ಅಥವಾ ಫೋಟೋಶೂಟ್ ಮಾಡ್ಬೇಕು ಅಂದ್ಕೊಂಡಿರೋರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಅಂತಲೇ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಬಂದಿದ್ದು ಗೌರಿ ಗಣೇಶ ಹಬ್ಬ. ಇದಕ್ಕೆ ಈ ರೀತಿ ರೆಡಿ ಮಾಡಿದ್ದೆ. ನಾನು ಕೂಡ ಬೇರೆ ಆನ್ಲೈನಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟೆ ಕೂಡ ಇದನ್ನು ಮಾಡಿದ್ದು. ಇದಕ್ಕೂ ಅಷ್ಟೇ ಹೂಗಳು ತರಿಸ್ಕೊಂಡಿದ್ದೆ, ಮತ್ತು ಎಲೆಗಳು, ಮತ್ತು ಮಾವಿನೆಲೆ, ವಿಳ್ಯದೆಲೆ, ಫ್ರೂಟ್ಸು, ಮನೇಲಿ ಏನೇನು ಥಿಂಗ್ಸ್ ಇದೆ ಅದನ್ನಿಟ್ಟೆ ನಾನು ಫೋಟೋಶೂಟ್ ಮಾಡ್ತಿದ್ದು. ನಾನು ಮಂತ್ ವೈಸ್ ಫೋಟೋಶೂಟ್ ಕೂಡ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬೈತಾರೆ ಪಾಪಕ್ಕೆ ದೃಷ್ಟಿ ಆಗುತ್ತೆ ಅಂತ ಇಷ್ಟು ದಿನ ಹಾಕಿರಲಿಲ್ಲ. ಇವಾಗ ನಾನು ಮಾಡಿರೋದು ಬೇರೆಯವ್ರು ಯಾರಾದರೂ ಮಾಡ್ಬೇಕು ಅಂದ್ಕೊಂಡಿರೋರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲ ಟ್ರೆಡಿಷನಲ್ ಡ್ರೆಸ್ ತರಿಸು ಈ ರೀತಿ ಅವಳಿಗೆ ಫೋಟೋಶೂಟ್ ಮಾಡಿದ್ದೆ ನಾನು. ಅವಳು ಎಲ್ಲ ಫೋಟೋದಲ್ಲೂ ಬರೀ ಅಳೋದೇ ಮಲಗಿಸ್ತಿದ್ನಲ್ಲ. ಇದಾದಮೇಲೆ ನೆಕ್ಸ್ಟ್ ಬಂದಿದ್ದು ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬಕ್ಕೆ ಅವಳು ಕೂತ್ಕೊಳ್ಳೋ ಹಂಗಾಗಿದ್ಲು. ಇದು ಪ್ಲಾಸ್ಟಿಕ್ ಹೂವು ಮೀಶೋಲ್ಲಿ ಆರ್ಡ್ರ್ ಮಾಡಿರೋದು. ಅದನ್ನೇ ಸುತ್ತ ಇಟ್ಟು ಮಧ್ಯೆ ಒಂದು ದೀಪ ಇಟ್ಟು ಡೆಕೋರೇಟ್ ಮಾಡಿ ಕೂರಿಸಿದ್ದೆ. ಈ ಹಬ್ಬದಲ್ಲಂತೂ ಇವಳು ಫೋಟೋ ಪೋಸ್ ಕೊಟ್ಟಿದ್ದೆ, ಜಸ್ಟ್ ಒಂದೇ ಒಂದು ಫೋಟೋಗೆ. ಅದನ್ನು ಕೂರ್ಸೋಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಿತ್ತು ನಾನು. ಆ ಫೋಟೋ ಯಾವುದು ಅಂತ ನೋಡಿ. ಅವಳಿಗೆ ಡ್ರೆಸ್ ನಾನು ಇಲ್ಲೇ ಸ್ಟಿಚ್ ಮಾಡಿಸಿದ್ದೆ. ಪ್ರತಿ ಹಬ್ಬಕ್ಕೂ ಟ್ರೆಡಿಷನಲ್ ಡ್ರೆಸ್ಸಸ್ನೇ ಆದಷ್ಟು ಹಾಕ್ಸಿರೋದು ನಾನು. ದೀಪಾವಳಿ ಹಬ್ಬ ಆದಮೇಲೆ ನೆಕ್ಸ್ಟ್ ಬರೋದು ಸಂಕ್ರಾಂತಿ ಹಬ್ಬ. ಇದು ಬಂದು ಅವಳು 1 ಇಯರ್ ಬರ್ತ್ಡೇಗೆ ಫೋಟೋಶೂಟ್ ಮಾಡಿಸಿದ್ವಲ್ಲ, ಆವಾಗಲೇ ಇದನ್ನು ಸೇರಿಸಿದ್ವಿ. ಯಾಕಂದರೆ ಇದು ಒಂದು ಹಬ್ಬದವಳ್ದು ಯಾವುದೇ ಫೋಟೋಸ್ ಇರಲಿಲ್ಲ ಅಂತ ಹೇಳಿ ಟ್ರೆಡಿಷನಲ್ ಡ್ರೆಸ್ನ ತರಿಸಿ ಈ ಥೀಮ್ ಇಟ್ಟು ಫೋಟೋಶೂಟ್ ಮಾಡಿಸಿದ್ದೆ. ಇದು ಸಂಕ್ರಾಂತಿ ಹಬ್ಬದ ಬೇಬಿ ಫೋಟೋಶೂಟ್ ಥೀಮ್ಸ್. ಮುದ್ದ ಕಾಣಿಸ್ತಾ ಇತ್ತು. ಇದರಲ್ಲೂ ಸಿಕ್ಕಾಬಟ್ಟೆ ಹತ್ತಿದ್ದಾಳೆ.
ಎಲ್ಲ ಹಬ್ಬದ್ದು ಕವರ್ ಆದಂಗೆ ಆಯಿತು. ವಿಜಯದಶಮಿಲಿ ಒಂದ್ರಲ್ಲಿ ನಾನು ಮಾಡಲಿಲ್ಲ. ಸೊ ಆದ್ದರಿಂದ ಯಾರಾದರೂ ಹೊಸ ಅಮ್ಮಂದಿರಿದ್ದೀರಾ ಅಥವಾ ನೆಕ್ಸ್ಟ್ ಮಾಡ್ಬೇಕು ಅಂದ್ಕೊಳ್ತಿರೋರಿಗೆ ನನ್ನ ಕಡೆಯಿಂದ ಇದು ಒಂದು ಸ್ಮಾಲ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೀಗೆ ವೀಡಿಯೋಸ್ ನೋಡಿ ಆ್ಯಂಡ್ ನನ್ನ ಐಡಿಯಾಸ್, ನನ್ನ ಕ್ರಿಯೇಟಿವಿಟಿ, ನನ್ನ ಮಗಳಿಗೆ ನಾನು ಯಾವ ರೀತಿ ಫೋಟೋಶೂಟ್ ಮಾಡಿರೋದು ಅದು ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವ್ಲಾಗ್ಸ್ ಅಪ್ಲೋಡ್ ಮಾಡೋದ್ರ ಬದಲು ಡಿಫ್ರೆಂಟಾಗಿರಲಿ, ಇದು ಯೂಸ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇವತ್ತು ನಾನು ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾಯಿದ್ದಾರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಬಾಯ್.